ಇನ್ನು ಲೋಕಸಭೆ ಅಖಾಡದಲ್ಲಿ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಡಿಕೆ ಬ್ರದರ್ಸ್ ಕೋಟೆಯನ್ನ ಕೆಡವುವುದಕ್ಕೆ ಕಮಲ ಪಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದೆ. ಚದುರಂಗದ ಆಟಕ್ಕೆ ಇಳಿದಿರುವಂತಹ ಡಾಕ್ಟರ್ ಮಂಜುನಾಥ್ ಇವತ್ತು ಕಣದಲ್ಲಿ ಅಬ್ಬರಿಸಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ಗೆ ಮೈತ್ರಿ ನಾಯಕರು ಬೆಂಬಲವನ್ನು ಕೊಡ್ತಾ ಇದ್ದು ಡಿಕೆ ಬ್ರದರ್ಸ್ ಕಟ್ಟಿಕೊಂಡಿರುವಂತಹ ಕನಕಪುರ ಕೋಟೆಯಲ್ಲಿನೇ ಸವಾಲೆಸೆದಿದ್ದಾರೆ. ಅಂದು ಮಂಡ್ಯ, ಇಂದು ಬೆಂಗಳೂರು ಗ್ರಾಮಾಂತರ. ಡಿಕೆ ಬ್ರದರ್ಸ್ ಕೋಟೆ ಕೆಡವಲು ಬಿಜೆಪಿ ರಣತಂತ್ರ. ಎರಡು 2019ರಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಲೋಕಸಭೆ ರಣಕಣ. ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ನಡುವಿನ ಯುದ್ಧದಲ್ಲಿ ಕೊನೆಗೆ ಜಯಗಳಿಸಿದ್ದು ಸ್ವಾಭಿಮಾನಿ ಅನ್ನೋ ಪದಪುಂಜವನ್ನೇ ಟ್ರೇಡ್ ಮಾರ್ಕ್ ಮಾಡಿಕೊಂಡಿದ್ದ ಸುಮಲತಾ ಅಂಬರೀಶ್. ಅದೇ ರೀತಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ರಣಕಣ ಭಾರೀ ಕುತೂಹಲ ಮೂಡಿಸಿದೆ. ಹೇಗಾದ್ರೂ ಮಾಡಿ ಡಿಕೆ ಬ್ರದರ್ಸ್ ಕಟ್ಟಿ ಹಾಕಬೇಕು ಅಂತ ಅಳೆದು ತೂಗಿ ಸರ್ವೆಗಳ ಮೇಲೆ ಸರ್ವೆ ಮಾಡಿಸಿ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸಿದ್ದಾರೆ ಕೇಸರಿ ಕಲಿಗಳು. ಇದೀಗ ಡಾಕ್ಟರ್ ಮಂಜುನಾಥ್ ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ. ಅದರಲ್ಲೂ ಡಿಕೆ ತವರು ಕನಕಪುರದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಲನ ಅನ್ನೋ ಹೆಸರಿನಲ್ಲಿ ಸಭೆ ನಡೆಸುವ ಮೂಲಕ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಕನಕಪುರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆ ನಿಜವಾಗ್ಲೂ ಬಹಳ ಒಂದು ಆತ್ಮಸ್ಥೈರ್ಯವನ್ನು ಮತ್ತು ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಹೀಗಾಗಿ ಇದನ್ನು ನೋಡಿದರೆ ನನಗೆ ಗೆಲ್ಲೋದ್ರಲ್ಲಿ 100% ಖಚಿತ ಅಂತ ಅನಿಸುತ್ತೆ. ನನಗೆ ಜನ ಬಹಳ ಪರಿಚಯ ಇದ್ದಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನೀವು ನಿಂತಿರೋದು ನಮ್ಮ ಪುಣ್ಯ, ಈ ಸರಿ ನಿಮ್ಮ ಋಣ ತೀರಿಸ್ತೀವಿ. ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗದೆ. ಚರಿತ್ರೆಯಲ್ಲಿ ಯಾವ ಕೋಟೆಗಳು ಉಳಿದಿಲ್ಲ. ಡಿಕೆ ಬ್ರದರ್ಸ್ ವಿರುದ್ಧ ಬೆಂಕಿ ಉಗುಳಿದ ಮುನಿರತ್ನ. ಸಭೆ ಬಳಿಕ ಮಾತನಾಡಿದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ, ಕನಕಪುರದಲ್ಲಿ ಮೈತ್ರಿ ಅಭ್ಯರ್ಥಿ ಹೆಚ್ಚು ಲೀಡ್ ಪಡೆಯಲಿದ್ದಾರೆ. ಚರಿತ್ರೆಯಲ್ಲಿ ಯಾವ ಕೋಟೆಗಳೂ ಉಳಿದಿಲ್ಲ, ಅದೇ ರೀತಿ ಇಲ್ಲೂ ಆಗುತ್ತೆ. ಇಲ್ಲಿ ನಡೆಯುತ್ತಿರುವುದು ರಾಮ ರಾವಣರ ಯುದ್ಧ. ಈ ಯುದ್ಧ ಗೆದ್ದು ಡಾಕ್ಟರ್ ಕೇಂದ್ರ ಸಚಿವರಾಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಭದ್ರಕೋಟೆ ಭಾಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ, ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ. ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ. ತುಂಬ ಕೋಟೆಗಳು ನೋಡಿದ್ದೀವಿ. ಚರಿತ್ರೆಯಲ್ಲಿ ಇವತ್ತು ಯಾವ ಕೋಟೆನೂ ಉಳಿದಿಲ್ಲ. ಇಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ. ರಾಮ ರಾವಣರ ಯುದ್ಧ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನ ತೀರ್ಪು ಕೊಡ್ತಾರಲ್ಲ, ಅವತ್ತೇ ಗೊತ್ತಾಗ್ತದೆ. ಮೈತ್ರಿ ಅಭ್ಯರ್ಥಿ 100% ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರ ಸಚಿವರಾಗ್ತಾರೆ. ಕನಕಪುರಕ್ಕೆ ಬರೋಕೆ ಯಾವ ಲೈಸೆನ್ಸ್ ಬೇಕಿಲ್ಲ. ಇನ್ನು ಇದೇ ವೇಳೆ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್, ಕನಕಪುರಕ್ಕೆ ಬರೋಕೆ ಯಾವ ಲೈಸೆನ್ಸ್ ಕೂಡ ಬೇಕಿಲ್ಲ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅವರು ಬೇರೆ ಕಡೆ ಬರ್ತಾರಲ್ಲ, ಹಾಗಾಗಿ ಕನಕಪುರದಲ್ಲಿ ಪಾರದರ್ಶಕ ಚುನಾವಣೆ ನಡೆಯಲಿದೆ ಅಂತ ಡಿಕೆ ಬ್ರದರ್ಸ್ಗೆ ಟಾಂಗ್ ಕೊಟ್ರು. ಅವರು ಹೆಂಗೆ 8 ಕ್ಷೇತ್ರಕ್ಕೂ ಹೋಗ್ಬೇಕೋ ಹಂಗೆ ನಾವು ಕನಕಪುರಕ್ಕೂ ಬಂದಿದ್ದೀವಿ. ಕನಕಪುರಕ್ಕೆ ಬರಲಿಕ್ಕೆ ಯಾವ ಲೈಸೆನ್ಸು ತಗೊಂಡ್ಬರ್ಬೇಕಾಗಿಲ್ಲ. ಅವ್ರೇನಾರ ಕನಕಪುರಕ್ಕೆ ಬಂದು ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಅವರು 8 ಕ್ಷೇತ್ರಕ್ಕೆ ಬರ್ತಾರಲ್ಲ, ಉಳಿದಂಥ 7 ಕ್ಷೇತ್ರಕ್ಕೆ. ಹಂಗಾಗಿ ಕನಕಪುರ ರಾಮನಗರ ಜಿಲ್ಲೆ ಪಾರದರ್ಶಕವಾಗಿ ನಡೀಲಿಕ್ಕೆ ಒಳ್ಳೆ ವೇದಿಕೆ, ಪಾರದರ್ಶಕವಾಗಿ ನಡೆಸ್ತೀವಿ. ಕನಕಪುರದಲ್ಲೂ ಕೂಡ ಸಾರ್ವಜನಿಕರು ಆಚೆ ಬಂದವರು, ನಾವಲ್ಲ. ರಾಜಕಾರಣದಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಯಾವುದು ಕೂಡ ಭದ್ರಕೋಟೆ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ನಡೆಗಳು, ನಿಮ್ಮ ನುಡಿಗಳು ಯಾವ ರೀತಿ ಇರುತ್ತೆ ಆ ರೀತಿ ಜನಸಾಮಾನ್ಯರು, ಪ್ರಬುದ್ಧರು ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಅಂತದಕ್ಕೆ ಒಂದು ಸಿಸ್ಟಮ್ ಒಂದು ಹಕ್ಕು ಕೊಟ್ಟಿದ್ದಾರೆ. ಹಾಗಾಗಿ ಇದು ಭಾಳ ವರ್ಷಗಳ ಕಾಲ ನಾವು ಆಡ್ದಂಗೆ, ನಾವು ಹೇಳ್ದಂಗೆ, ನಾವು ಯಾರಿಗೆ ಬೇಕಾದ್ರೂ ಧಮಕಿ ಹಾಕ್ಕೊಂಡು ನಮ್ಮ ಪಕ್ಷದವ್ರಿಗೆ ಹೆಂಗೆ ಬೇಕಾದ್ರೂ ಬೆದರಿಸ್ಕೊಂಡು ಇರ್ತೀವಿ ಅಂತಕ್ಕಂಥದ್ದಾದರೆ ಭಾಳ ದಿನ ನಡೆಯೋದಿಲ್ಲ. ಇದು ಬೆಂಗಳೂರು ಗ್ರಾಮಾಂತರದ ವಿಚಾರವಾದ್ರೆ, ಇತ್ತ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಮಾಜಿ ಸಿಎಂ ಕುಮಾರಸ್ವಾಮಿಯೋ ಅಥವಾ ನಿಖಿಲ್ ಕುಮಾರಸ್ವಾಮಿಯೋ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಸುಮಲತಾ ಮುಂದಿನ ನಡೆಯೇ ಕುತೂಹಲ. ಬೆಂಗಳೂರಲ್ಲಿ ಸುಮಲತಾ ಬೆಂಬಲಿಗ ಸಚ್ಚಿದಾನಂದ ಪ್ರತಿಕ್ರಿಯಿಸಿದ್ದು, ಈ ಬಾರಿ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲೋದು ಖಚಿತ. ಅಂಬರೀಷ್ ಅಣ್ಣ ಅಭಿಮಾನಿಯಾಗಿ ಸುಮಲತಾ ಅಕ್ಕನಿಗೆ ಭವಿಷ್ಯ ಇದೆ, ಅವರು ತಾಳ್ಮೆಯಿಂದ ಇರಬೇಕು ಅಂತ ಟಿಪ್ಸ್ ಕೊಟ್ಟಿದ್ದಾರೆ. ಅಲ್ಲದೆ ಇನ್ನೆರಡು ದಿನಗಳಲ್ಲಿ ಸುಮಲತಾ ನಿರ್ಧಾರ ಕೂಡ ಫೈನಲ್ ಆಗಲಿದೆ. ಯಾವತ್ತೂ ಕೂಡ ಅಂಬರೀಷ್ ಅಣ್ಣವ್ರ ಕುಟುಂಬ, ಸುಮಲತಾ ಮೇಡಮ್ ಅತಂತ್ರ ಆಗ ಸ್ಥಿತಿನೇ ಬರೋದಿಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಸಂಪರ್ಕದಲ್ಲಿದ್ದಾರೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಈ ಸರಿ ಮಂಡ್ಯ ಜಿಲ್ಲೆ NDA ಮೈತ್ರಿ ಅಭ್ಯರ್ಥಿ ಗೆಲುವು.
ಕಾಂಗ್ರೆಸ್ ಬೆಂಬಲಿಸ್ತಾರಂತೆ ಸುಮಲತಾ. ಮಂಡ್ಯ ಕಾಂಗ್ರೆಸ್ ನಾಯಕರ ಪ್ರಕಾರ ಸುಮಲತಾ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರಂತೆ. ಕಳೆದ ಸಲ ಸಿಕ್ಕಿದ ಸ್ವಾಭಿಮಾನದ ಮತಗಳು ಈ ಸಲ ಸಿಗಲ್ಲ ಅಂತ ಗೊತ್ತು. ಜೊತೆಗೆ 2019ರಲ್ಲಿ ಕಾಂಗ್ರೆಸ್ನ ಅನೇಕರು ಒಳಗೊಳಗೆ ಸುಮಲತಾರನ್ನ ಬೆಂಬಲಿಸಿ ಗೆಲ್ಲಿಸಿದ್ರು. ಈಗ ಸುಮಲತಾ ಕಾಂಗ್ರೆಸ್ಗೆ ಬೆಂಬಲಿಸುವ ಸುಳಿವು ಸಿಕ್ಕಿದೆ. ಇದಕ್ಕೆ ಕಾರಣನೂ ಇದೆ. ರಾಜಕೀಯ ಬದ್ಧವೈರಿ ಜೆಡಿಎಸ್ಗೆ ಬಿಜೆಪಿ ಮಣೆ ಹಾಕಿದ ಕೋಪ ಸುಮಲತಾ ಅವರಿಗಿದೆ. ಜೆಡಿಎಸ್ಗೆ ಬೆಂಬಲಿಸಿದ್ರೆ ಭವಿಷ್ಯದ ರಾಜಕಾರಣಕ್ಕೆ ಪೆಟ್ಟು ಎಂಬ ಆತಂಕನೂ ಇದೆ. ಸಿಟ್ಟು ಬೇಸರ ಬದಿಗೊತ್ತಿ ಬೆಂಬಲಿಸೋಣ ಅಂದ್ರೆ ಬಿಜೆಪಿಯಿಂದ ರಾಜ್ಯಸಭೆ, ತಪ್ಪಿದ್ರೆ ವಿಧಾನ ಪರಿಷತ್ ಟಿಕೆಟ್ ಬಯಸಿದ್ದು ಬಿಜೆಪಿಯಿಂದ ಇದುವರೆಗೂ ಯಾವುದೇ ಭರವಸೆ ಸಿಕ್ಕಿಲ್ಲ. ಇದು ಕೂಡ ಸುಮಲತಾ ಸಿಟ್ಟಿಗೆ ಕಾರಣ ಅಂತೆ. ಈಗ ಕಾಂಗ್ರೆಸ್ಗೆ ಬೆಂಬಲಿಸಿದ್ರೆ ಪರಿಷತ್ನಲ್ಲಿ ಪರಿಗಣಿಸುವ ವಿಶ್ವಾಸವಿದೆ. ಜೊತೆಗೆ 2019ರಲ್ಲಿ ಕಾಂಗ್ರೆಸ್ ಬೆಂಬಲಕ್ಕೆ ಈಗ ಋಣ ತೀರಿಸಿದಂತಾಗುತ್ತೆ ಅನ್ನೋ ಲೆಕ್ಕನೂ ಇದೆ ಅನ್ನೋದು ಆಪ್ತರ ಮಾಹಿತಿ. ಇತ್ತ ಮಂಡ್ಯದಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ ಕೂಡ ತೆರೆಮರೆ ಕಸರತ್ತು ನಡೆಸುತ್ತಿದೆ. ಮಾಜಿ ಸಚಿವ ಕೆಆರ್ಪೇಟೆ ನಾರಾಯಣಗೌಡರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಈ ಮಧ್ಯೆ ಕುಮಾರಸ್ವಾಮಿ ಹೆಸರು ಪ್ರಸ್ತಾಪಿಸದೆ ಕಣ್ಣೀರಿಗೆ ವೋಟ್ ಹಾಕಬೇಡಿ ಎನ್ನುತ್ತಾ ತಾವೇ ಕಣ್ಣೀರು ಹಾಕಿ ಸಚಿವ ಚಲುವರಾಯಸ್ವಾಮಿ ಭಾವುಕರಾದ ಘಟನೆಯೂ ಮಂಡ್ಯದಲ್ಲಿ ನಡೆಯಿತು. ಈಗಾಗಲೇ ಒಂದು ಅಧಿಕಾರ ಕೊಟ್ಟಿದ್ದೀರಾ, ಈ ಚುನಾವಣೆ ಅಧಿಕಾರ ಕೊಡಿ. 4 ವರ್ಷ ಆದ್ಮೇಲೆ ನಾವು ಸರಿ ಇದ್ರೆ ಮುಂದುವರಿಸಿ ಇದ್ದೇವೆ ನಮ್ಮ ಕೈಗಾರ. ಈಗ ಬೇರೆಯವರ ಕಣ್ಣೀರಿಗೋ, ಬೇರೆಯವರ ಸುಳ್ಳಿಗೋ, ಬೇರೆಯವರ ಯಾವುದೋ ಒಂದು ಮಾತಿಗೆ ಬೆರಗಾದ್ರೆ ಈ ಜಿಲ್ಲೆಯ ಅಭಿವೃದ್ಧಿ ಹಾಳಾಗುತ್ತೆ. ಈ ಜಿಲ್ಲೆಯ ಜನರ ಸಮಸ್ಯೆಗೆ ಉತ್ತರಿಸುತ್ತಾರೆ. ಒಟ್ಟಾರೆ ಹಳೆ ಮೈಸೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಮಂಡ್ಯ ಲೋಕಕಣ ಕೂಡ ರಂಗೇರಿದೆ. ಜೊತೆಗೆ ಇದು ಮತ್ತಷ್ಟು ತೀವ್ರವಾಗೋ ಮುನ್ಸೂಚನೆಯೂ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.